ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ಅಕ್ರಮ ಅಬಕಾರಿ ಸುಂಕ ಎತ್ತಿದ ಸಿಎಂ ಕೇಜ್ರಿವಾಲ್ಗೆ ಅಂಕುಶ ಬಿದ್ದಿದೆ. ಮಫ್ಲರ್ ಮ್ಯಾನ್ಗೆ ಭ್ರಷ್ಟಾಚಾರದ ಮಸಿ ಮೆತ್ತಿಕೊಂಡಿದೆ. ಬಂಧನ ಖಂಡಿಸಿದ ಆಮ್ ಆದ್ಮಿಗಳ ರೋಷಾವೇಶ ದಿಲ್ಲಿಯಲ್ಲಿ ಜಂಗ್ ಸೃಷ್ಟಿಸಿದೆ. ಇತ್ತ ಕಾಂಗ್ರೆಸ್ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಕಿಡಿಕಾರಿದೆ. ಲೋಕ ಅಖಾಡದ ಪ್ರಚಾರ ರೋಚಕವಾಗ್ತಾ ಇದೆ. ಮೈಸೂರಲ್ಲಿ ಎಂ ಲಕ್ಷ್ಮಣ್ ಸಿಂಪತಿ ಕಾರ್ಡ್ ಪ್ರಯೋಗಿಸಿದ್ರೆ ಯದುವೀರ್ ಕಾವೇರಿಗೆ ಪ್ರಾರ್ಥಿಸಿದ್ದಾರೆ. ದಾವಣಗೆರೆಯಲ್ಲಿ ನಾರಿ ಸಮರಕ್ಕೆ ಚಾಲನೆ ಸಿಕ್ಕಿದೆ. ಇತ್ತ ಜೋಶಿಗೆ ಬೊಮ್ಮಾಯಿ ಬಲ ಸಿಕ್ಕಿದೆ. ಪೂಜಾರಿ ಖಾಲಿ ಕೈಗೆ ಚುರುಮುರಿ ವ್ಯಾಪಾರಿ ದಾನದ ಹಸ್ತ ಚಾಚಿದ್ದಾರೆ. ಕಾಂಗ್ರೆಸ್ನೊಳಗಿನ ಬಂಡಾಟ ಬಿಜೆಪಿಯನ್ನೇ ಮೀರಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ವೀಣಾ ಕನಸು ಮುಳುಗಡೆಯಾಗಿದೆ. ಕಣ್ಣೀರ ವೀಣೆಗೆ ಬೆಂಬಲಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಇತ್ತ ಬಾಕಿ 4 ಕ್ಷೇತ್ರಕ್ಕೆ ಪೈಪೋಟಿ ಎದ್ದಿದ್ದು ಕೋಲಾರಕ್ಕಾಗಿ ಮುನಿಯಪ್ಪ ಮುನಿದು ಕೂತಿದ್ದಾರೆ. ಚಾಮರಾಜನಗರಕ್ಕಾಗಿ ಮಹದೇವಪ್ಪ ಕೆರಳಿದ್ದಾರೆ. ಕೊನೆಗೂ ಸಂಕಟ ಬಗೆಹರಿದಿದೆ. ಮಕ್ಕಳ ಪರೀಕ್ಷೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 5, 8, 9ನೇ ತರಗತಿ ಬೋರ್ಡ್ ಎಕ್ಸಾಮ್ಗೆ ಅಸ್ತು ಅಂತ ಅಪ್ಪಣೆ ಮಾಡಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ಮಾತ್ರ ಮತ್ತೆ ತಗಾದೆ ತೆಗೆದಿದ್ದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇರಲಾರದವರು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗೆ ಸೋನುಗೌಡ ಸದ್ಯದ ಸ್ಥಿತಿ. ಮಗು ದತ್ತು ವಿಚಾರದಲ್ಲಿ ಕಾನೂನು ಉಲ್ಲಂಘನೆ ಆರೋಪದಡಿಯಲ್ಲಿ ಠಾಣೆಯ ಮೆಟ್ಟಿಲೇರಿಸಿದೆ. ಈ ಸಂಬಂಧ ಸೋನುಗೌಡ ವಿರುದ್ಧ ದೂರು ದಾಖಲಾಗಿದೆ. ರೀಲ್ಸ್ ರಾಣಿಯಿಂದ ಪೋಷಕರಿಗೂ ಕೂಡ ಪಚೀತಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.